ಒಂದು ವಿಷಯ ಗಮನಿಸಿ ನೋಡಿ, ಪ್ರಪಂಚದ ಅತ್ಯಂತ ಸೈಲೆಂಟ್ ಆದ ಜೂಜಿನ ಅಡ್ಡ ಕಟ್ಟೋಕೆ ಒಂದು ಕ್ಯಾಸಿನೋಗೆ ಕಟ್ಟಡ ಬೇಕಿಲ್ಲ, ಟೇಬಲ್ ಬೇಕಿಲ್ಲ, ಒಬ್ಬ ಡೀಲರ್ ಬೇಕಿಲ್ಲ. ಬೇಕಿರೋದು ಒಂದೇ ಒಂದು ಸಣ್ಣ ಬಟನ್, ಬೈ. ಈ ಒಂದೇ ಬಟನ್ ಇವತ್ತು ಕೋಟ್ಯಂತರ ಜನರ ಮೆದುಳಿನ ಒಳಗೆ ಇರೋ ಲಾಜಿಕ್ ಸೆಂಟರ್ ಅನ್ನ ಆಫ್ ಮಾಡಿ ಅವರ ಸೇವಿಂಗ್ಸ್ ಅಕೌಂಟಿಂದ ದುಡ್ಡು ಎಲಕೊಂಡು ಹಳ್ಕೊಂಡು ಹೋಗ್ತಿದೆ. ಇದೇ ದರೋಡೆ. ಆದ್ರೆ ಇದನ್ನ ಯಾವ ಪೊಲೀಸ್ ಕೂಡ ಹಿಡಿಯೋಕಾಗಲ್ಲ, ಯಾಕಂದ್ರೆ ಇಲ್ಲಿ ಯಾವ ಕಾನೂನು ಮುರಿದಿಲ್ಲ. ಪ್ರತಿಯೊಂದು ಟ್ರೇಡ್ ನಿಮ್ಮ ಒಪ್ಪಿಗೆ ಮೇಲೆ, ನಿಮ್ಮ ಬೆರಳಿನ ಒತ್ತಡ ಮೇಲೆ ಆಗಿರುತ್ತೆ. ಆದ್ರೆ ಆ ಬಟನ್ ಒತ್ತುವ ಮುಂಚೆ ನಿಮ್ಮ ಮೆದುಳಿನ ಒಳಗೆ ಏನಾಗುತ್ತೆ ಅನ್ನೋದೇ ಈ ಇಡೀ ವಿಡಿಯೋದ ವಿಷಯ. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಬ್ರೋಕರೇಜ್ ಆಪ್ಗಳು, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಬಳಸೋ ಈ ಆಟಗಳಿಂದ ಶಾಶ್ವತವಾಗಿ ಹೊರಗೆ ಬರೋ ಒಂದು ಸರಳ ಫ್ರೇಮ್ ವರ್ಕ್ ಹೇಳ್ತೀನಿ. ಇವತ್ತು ನಾವು ಒಟ್ಟು 9 ಮಾನಸಿಕ ಬಲೆಗಳ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದನ್ನ ಕರ್ನಾಟಕದ ಬೀದಿಗಳಿಂದ ತಗೊಂಡ ನಿಜ ಜೀವನದ ಕಥೆಗಳ ಮೂಲಕ ಡಿಕೋಡ್ ಮಾಡ್ತೀವಿ. 1 ನಿಮಿಷ ಕಥೆ ಕೇಳಿ. ತುಮಕೂರಿನಲ್ಲಿ ಹುಟ್ಟಿ ಬೆಳೆದ ದೀಪಕ್ ಅನ್ನೋ ಹುಡುಗ ಓದಿನಲ್ಲಿ ಚೆನ್ನಾಗಿದ್ದ. ಒಂದು IT ಕಂಪನಿಯಲ್ಲಿ ಸಾಫ್ಟ್ವೇರ್ ಟೆಸ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ. ಸಂಬಳ ಆರಂಭದಲ್ಲಿ 38,000. ಮೊದಲ ವರ್ಷ ಒಂದು ಡಿಮ್ಯಾಟ್ ಅಕೌಂಟ್ ತೆಗೆದ. ಪ್ರತಿ ತಿಂಗಳು 2,000 ರೂಪಾಯಿ SIP ಶುರು ಮಾಡಿದ. ಇದು ಒಳ್ಳೆ ಅಭ್ಯಾಸನೇ. ಆದರೆ 6 ತಿಂಗಳ ನಂತರ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದ. ಒಂದೇ ದಿನದಲ್ಲಿ 40% ಲಾಭ, ಆಪ್ಷನ್ ಟ್ರೇಡಿಂಗ್ ಸೀಕ್ರೆಟ್. ಅವನಿಗನ್ಸಿತು, ಇಷ್ಟು ವರ್ಷ SIP ಮಾಡಿ ಸಿಗೋ ಲಾಭ ಒಂದೇ ದಿನದಲ್ಲಿ ಸಿಗತ್ತೆ ಅಂದ್ರೆ ಯಾಕೆ ಬೇಡ ಅನ್ಬೇಕು. ಒಂದು ಟ್ರೇಡಿಂಗ್ ಆಪ್ ಡೌನ್ಲೋಡ್ ಮಾಡ್ಕೊಂಡ. ಒಂದೇ ಫೋಟೋ, ಒಂದೇ ಪ್ಯಾನ್ ಕಾರ್ಡ್ ಕ್ಲಿಕ್, 5 ನಿಮಿಷದೊಳಗೆ ಅಕೌಂಟ್ ರೆಡಿ. ಮೊದಲ ದಿನ 500 ರೂಪಾಯಿಗೆ ಒಂದು ನಿಫ್ಟಿ ಆಪ್ಷನ್ ಖರೀದಿಸಿದ. 20 ನಿಮಿಷದಲ್ಲಿ ಬೆಲೆ ಜಾಸ್ತಿಯಾಗಿ 750 ಆಯಿತು. ಮೊಬೈಲ್ ಸ್ಕ್ರೀನ್ ಮೇಲೆ ಹಸಿರು ಬಣ್ಣ ಪ್ಲಸ್ 250 ಅನ್ನೋ ಸಂಖ್ಯೆ, ಒಂದು ಸಣ್ಣ ಅನಿಮೇಷನ್. ದೀಪಕ್ಗೆ ಆ ಕ್ಷಣ ಅನ್ಸಿದ್ದು, ಇದು ಸುಲಭ. 2 ವಾರದ ನಂತರ ಅವನ ಟ್ರೇಡಿಂಗ್ ಕ್ಯಾಪಿಟಲ್ 500 ಇಂದ 15,000 ಆಗಿತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಇದೇ ಸಂಖ್ಯೆ 8 ತಿಂಗಳ ನಂತರ -1,80,000 ಆಗುತ್ತೆ ಅಂತ. ಸಂಬಳದ 5 ಪಟ್ಟು ಹಣ. ಅವನ SIP ಎಂದಿಗೂ ಇಷ್ಟು ಬೇಗ ನಷ್ಟ ಮಾಡ್ತಿರ್ಲಿಲ್ಲ. ಆದರೆ ಆಪ್ಷನ್ ಟ್ರೇಡಿಂಗ್ ಒಂದೇ ವಾರದಲ್ಲಿ ಇಷ್ಟು ದೊಡ್ಡ ಗುಂಡಿ ತೋಡಿಬಿಡುತ್ತೆ. ದೀಪಕ್ ಕೆಟ್ಟ ಟ್ರೇಡರ್ ಅಲ್ಲ, ಸೋಮಾರಿ ಅಲ್ಲ, ಬುದ್ಧಿ ಇಲ್ದವನಲ್ಲ. ಅವನಿಗೆ ಆದದ್ದೇ ಪ್ರತಿಯೊಬ್ಬರಿಗೂ ಆಗ್ತಿದೆ. ಯಾಕಂದ್ರೆ ಈ ಇಡೀ ಸಿಸ್ಟಮ್ ಒಂದು ಉದ್ದೇಶದಿಂದ ಡಿಸೈನ್ ಆಗಿದೆ. ನಿಮ್ಮ ಮೆದುಳಿಗೆ ಇದು ಜೂಜು ಅಲ್ಲ, ಇದು ಜಾಣ್ಮೆ ಅನ್ನೋ ಅನುಭವ ಆದ ಹಾಗೆ ಮಾಡೋದು. ಇದನ್ನ ಬಿಹೇವಿಯರಲ್ ಸೈಕಾಲಜಿಸ್ಟ್ಗಳು ಡಿಕೋಡ್ ಮಾಡಿದ್ದಾರೆ. ಈಗ ಒಂದೊಂದಾಗಿ ನೋಡೋಣ. ನಮ್ಮ ಮೆದುಳಿಗೆ ಒಂದು ವಿಚಿತ್ರ ದೌರ್ಬಲ್ಯ ಇದೆ. ಸಂಪೂರ್ಣ ಆಕಸ್ಮಿಕವಾದ, ರ್ಯಾಂಡಮ್ ಆದ ಒಂದು ಘಟನೆಗೆ ಕೂಡ ಅದರ ಮೇಲೆ ನಮ್ಮ ಕೈವಾಡ ಇದೆ ಅನ್ನುವ ಭಾವನೆ ಹುಟ್ಟಿಸಿಬಿಡುತ್ತೆ. ಷೇರು ಮಾರುಕಟ್ಟೆ, ಅದರಲ್ಲೂ ಒಂದು ದಿನದ ಆಪ್ಷನ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ನಲ್ಲಿ ಬಹುತೇಕ 1 ಕಾಯಿನ್ ಟಾಸ್ನಷ್ಟೇ ಅನಿಶ್ಚಿತ. ಆದರೆ ಟ್ರೇಡಿಂಗ್ ಆಪ್ಗಳು ನಿಮಗೆ ಚಾರ್ಟ್ಗಳು, ಇಂಡಿಕೇಟರ್ಗಳು, RSI, MACD ಅನ್ನೋ ಪದಗಳು, ಬಣ್ಣ ಬಣ್ಣದ ಗೆರೆಗಳು ತೋರಿಸ್ತಾವೆ. ಇವೆಲ್ಲ ನೋಡಿದಾಗ ಮೆದುಳಿಗೆ ಅನ್ಸುತ್ತೆ, ಇದೊಂದು ಸೈನ್ಸ್, ನಾನಿದನ್ನ ಅರ್ಥ ಮಾಡಿಕೊಂಡು ಗೆಲ್ಲಬಹುದು ಅಂತ. ಬಳ್ಳಾರಿಯ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಉಪನ್ಯಾಸಕ ವಿನಯ್ ಒಮ್ಮೆ ಖಾಸಗಿಯಾಗಿ ಹೇಳಿದ್ದ ಮಾತು, ನಾನೊಬ್ಬ ಗಣಿತದ ಮೇಷ್ಟ್ರು, ಸಂಭವನೀಯತೆ ಗೊತ್ತಿತ್ತು. ಆದ್ರೂ ಪ್ರತಿ ಟ್ರೇಡ್ ಮಾಡುವಾಗ ನನಗೆ ಅನ್ಸ್ತಿತ್ತು, ಈ ಸಲ ನಾನು ಪ್ಯಾಟರ್ನ್ ಗುರುತಿಸಿದ್ದೀನಿ, ಇದು ಬೇರೆಯವರಿಗಿಂತ ಡಿಫರೆಂಟ್. 6 ತಿಂಗಳಲ್ಲಿ ಅವನ ಒಟ್ಟು ನಷ್ಟ 2.4 ಲಕ್ಷ. ಪ್ರತಿ ಸಲ ಗೆದ್ದಾಗ ನನ್ನ ಸ್ಟ್ರಾಟಜಿ ಸರಿ ಅಂತ ನಂಬಿಕೆ ಗಟ್ಟಿಯಾಗ್ತಿತ್ತು. ಪ್ರತಿ ಸಲ ಸೋತಾಗ ಇದೊಂದೇ ಬ್ಯಾಡ್ ಲಕ್ ಅಂತ ಸಮಾಧಾನ ಮಾಡ್ಕೋತಿದ್ದ. ಇದೇ ಭ್ರಮೆಯ ನಿಯಂತ್ರಣ. ಗೆದ್ದಾಗ ಸ್ಕಿಲ್, ಸೋತಾಗ ಲಕ್. ಈ 2 ರೀತಿಯ ಯೋಚನೆ ಒಟ್ಟಿಗೆ ಇದ್ದಾಗ ಮೆದುಳು ಎಂದಿಗೂ ಆಟ ಬಿಡೋಕೆ ಒಪ್ಪಲ್ಲ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದು ಸರಳ ಅಭ್ಯಾಸ ಇದೆ. ಪ್ರತಿ ಟ್ರೇಡ್ ಮಾಡುವ ಮುಂಚೆ ಒಂದು ಪುಸ್ತಕದಲ್ಲಿ ಬರೀರಿ, ಇದು ಗೆಲ್ತೀನಿ ಅಂತ ಎಷ್ಟು ಶೇಕಡ ನಂಬಿಕೆ ಇದೆ, ಯಾಕೆ. 1 ವಾರ ಈ ಅಭ್ಯಾಸ ಮಾಡಿ ನೋಡಿ. ಬಹುತೇಕ ಸಲ ನಿಮ್ಮ ಉತ್ತರ ಗೊತ್ತಿಲ್ಲ, ಚಾರ್ಟ್ ಚೆನ್ನಾಗಿ ಕಾಣ್ತಿತ್ತು ಅಂತ ಇರುತ್ತೆ. ಇದೇ ಒಂದು ಸಾಲು ನಿಮ್ಮ ಭ್ರಮೆಯ ಗೋಡೆ ಒಡೆಯುತ್ತೆ. ಜೂಜು ಅಂತ ಕರೆದೆ ಮಾರೋ ಆ ಟ್ರೇಡಿಂಗ್ ಆಪ್ಗಳಿಗೆ ಚೆನ್ನಾಗಿ ಗೊತ್ತು, ಜೂಜು ಅನ್ನೋ ಪದ ಕೇಳಿದ ತಕ್ಷಣ ಮೆದುಳಿನ ಎಚ್ಚರಿಕೆ ವ್ಯವಸ್ಥೆ ಹೆಚ್ಚೆತ್ತುಕೊಳ್ಳುತ್ತೆ. ಅಪಾಯ, ಚಟ, ಕುಟುಂಬ ನಾಶ ಎಲ್ಲ ನೆನಪಾಗುತ್ತೆ. ಆದರೆ ಇನ್ವೆಸ್ಟಿಂಗ್, ಟ್ರೇಡಿಂಗ್, ಹೆಡ್ಜಿಂಗ್, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅನ್ನೋ ಪದಗಳು ಕೇಳಿದಾಗ ಮೆದುಳು ಇದನ್ನ ಒಂದು ಬುದ್ಧಿವಂತಿಕೆಯ, ಗೌರವಾನ್ವಿತ ಕೆಲಸ ಅಂತ ಗ್ರಹಿಸುತ್ತೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮತ್ತು ಒಂದು ಕ್ಯಾಸಿನೋ ಟೇಬಲ್ ನಡುವೆ ಗಣಿತದ ಪ್ರಕಾರ ದೊಡ್ಡ ವ್ಯತ್ಯಾಸ ಇಲ್ಲ. ಒಬ್ಬ ಗೆದ್ದಾಗ ಇನ್ನೊಬ್ಬ ಸೋಲ್ತಾನೆ, ಮಧ್ಯದಲ್ಲಿ ಬ್ರೋಕರ್ಗೆ ಶುಲ್ಕ ಹೋಗುತ್ತೆ. ಆದರೆ ಈ 2ರ ಮೇಲಿನ ಸಾಮಾಜಿಕ ಗ್ರಹಿಕೆ ಸಂಪೂರ್ಣ ಬೇರೆ. ಒಬ್ಬ ವ್ಯಕ್ತಿ ನಾನು ಇಂದು ಆಪ್ಷನ್ ಟ್ರೇಡ್ ಮಾಡಿದೆ ಅಂತ ಹೇಳಿದ್ರೆ ಸ್ಟೈಲಿಶ್ ಆಗಿ ಕಾಣುತ್ತೆ.
ಅದೇ ವ್ಯಕ್ತಿ ನಾನಿಂದು ಜೂಜು ಆಡಿದೆ ಅಂತ ಹೇಳಿದ್ರೆ ಅವಮಾನಕರ ಆಗುತ್ತೆ. ಅಂಶ ಒಂದೇ, ಪದ ಬೇರೆ. ಗದಗಿನ ಒಬ್ಬ ಕಂಪ್ಯೂಟರ್ ಆಪರೇಟರ್ ಮಂಜುನಾಥ ತನ್ನ ಹೆಂಡತಿಗೆ 6 ತಿಂಗಳ ಕಾಲ ನಾನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ನಿಜ ಅಂದ್ರೆ ಅವನು ದಿನಕ್ಕೆ 8-10 ಸಲ ಬ್ಯಾಂಕ್ ನಿಫ್ಟಿ ಆಪ್ಷನ್ ಖರೀದಿ ಮಾರಾಟ ಮಾಡ್ತಿದ್ದ. ಸರಾಸರಿ ಪ್ರತಿ ಟ್ರೇಡ್ 3 ರಿಂದ 8 ನಿಮಿಷ ಮಾತ್ರ ಇರ್ತಿತ್ತು. ಇದು ಇನ್ವೆಸ್ಟಿಂಗ್ ಅಲ್ಲ, ಇದು ವೇಗದ ಬೆಟ್ಟಿಂಗ್. ಆದರೆ ಇನ್ವೆಸ್ಟ್ ಅನ್ನೋ ಪದ ಅವನ ಸ್ವಂತ ಮನಸ್ಸಿಗೆ ಕೂಡ ಒಂದು ಸಮಾಧಾನ ಕೊಡ್ತಿತ್ತು. ಇದನ್ನ ಮುರಿಯೋಕೆ ಒಂದೇ ದಾರಿ. ನಿಮ್ಮ ಟ್ರೇಡ್ ಎಷ್ಟು ಸಮಯ ಹಿಡಿತೀರಿ ಅಂತ ನೋಡಿ. ಒಂದು ದಿನ ಒಳಗೆ ಮುಗಿಯೋ ಟ್ರೇಡ್ ಆದ್ರೆ ಅದನ್ನ ಮನಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕರಿಬೇಡಿ, ಸ್ಪೆಕ್ಯುಲೇಷನ್ ಅಂತ ಪ್ರಾಮಾಣಿಕವಾಗಿ ಕರೀರಿ. ಪದ ಬದಲಾದ ತಕ್ಷಣ ಮೆದುಳಿನ ಅಪಾಯದ ಗಂಟೆ. ಒಬ್ಬ ಟ್ರೇಡರ್ ಒಂದೇ ಸಲ ದೊಡ್ಡ ಮೊತ್ತ ಒಂದೇ ಸ್ಟಾಕ್ ಮೇಲೆ ಹಾಕಿದ್ರೆ ಮೆದುಳು ಬೆಚ್ಚಿ ಬೀಳ್ತೆ. ಆದ್ರೆ ಅದೇ ಮೊತ್ತನ 5-6 ಬೇರೆ ಬೇರೆ ಸ್ಟಾಕ್, 3 ಬೇರೆ ಬೇರೆ ಆಪ್ ಮತ್ತು 2 ಫ್ಯೂಚರ್ಸ್ ಪೊಸಿಷನ್ ಆಗಿ ಒಡೆದು ಹಾಕಿದ್ರೆ ಪ್ರತಿಯೊಂದು ಚಿಕ್ಕದಾಗಿ ಕಾಣುತ್ತೆ. ಒಟ್ಟು ಎಕ್ಸ್ಪೋಷರ್ ಎಷ್ಟು ಅಂತ ಯಾವ ಒಂದು ಸ್ಕ್ರೀನ್ ಕೂಡ ತೋರಿಸಲ್ಲ. ಉಡುಪಿಯ ಒಂದು ಬ್ಯಾಂಕ್ ಎಂಪ್ಲಾಯಿ ರೂಪಾ ಅವರ ಉದಾಹರಣೆ ತಗೊಳ್ಳಿ. 3 ಬೇರೆ ಬೇರೆ ಬ್ರೋಕರೇಜ್ ಆಪ್ಗಳಲ್ಲಿ ಅಕೌಂಟ್ ಇಟ್ಟಿದ್ರು. ಒಂದು ಡೆಲಿವರಿ ಟ್ರೇಡಿಂಗ್ಗೆ, ಒಂದು ಇಂಟ್ರಾಡೇಗೆ, ಒಂದು ಆಪ್ಷನ್ಸ್ಗೆ. 3 ಆಪ್ಗಳಲ್ಲಿ ಪ್ರತ್ಯೇಕವಾಗಿ ಮಾರ್ಜಿನ್ ಬಳಸ್ತಿದ್ರು. ಒಂದು ದಿನ ಚಾರ್ಟರ್ಡ್ ಅಕೌಂಟೆಂಟ್ ಸ್ನೇಹಿತ 3 ಸ್ಟೇಟ್ಮೆಂಟ್ ಒಟ್ಟುಗೂಡಿಸಿ ನೋಡಿದಾಗ ಗೊತ್ತಾಗಿದ್ದು, ರೂಪಾ ಅವರ ಒಟ್ಟು ಮಾರ್ಕೆಟ್ ಎಕ್ಸ್ಪೋಷರ್ ಅವರ ಸ್ವಂತ ಕ್ಯಾಪಿಟಲ್ಗಿಂತ 9 ಪಟ್ಟು ಜಾಸ್ತಿ ಆಗಿತ್ತು, ಲಿವರೇಜ್ ಸೇರಿಸಿ. ಒಂದೇ ಒಂದು ಆಪ್ ನೋಡಿದ್ರೆ ಇದು ಕಾಣಲ್ಲ, ಯಾಕಂದ್ರೆ ಪ್ರತಿ ಆಪ್ ತನ್ನ ಸ್ವಂತ ಸಣ್ಣ ಚಿತ್ರ ಮಾತ್ರ ತೋರಿಸ್ತಿತ್ತು. ಇದನ್ನ ಸೈಕಾಲಜಿಸ್ಟ್ಗಳು ಎಕ್ಸ್ಪೋಷರ್ ಫ್ರಾಗ್ಮೆಂಟೇಷನ್ ಅಂತ ಕರೀತಾರೆ. ಅಪಾಯನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಡೆದು ಬೇರೆ ಬೇರೆ ಜಾಗದಲ್ಲಿ ಇಟ್ಟು ಒಟ್ಟು ಚಿತ್ರ ಎಂದು ಒಂದೇ ದೆಸೆಗೆ ಕಾಣದ ಹಾಗೆ ಮಾಡುವುದು. ಬ್ರೋಕರೇಜ್ ಕಂಪನಿಗಳಿಗೆ ಗೊತ್ತು, ಒಬ್ಬ ಟ್ರೇಡರ್ ಎಷ್ಟು ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಪೊಸಿಷನ್ ಇಟ್ಕೊಂಡಿದ್ದಾನೋ ಅಷ್ಟು ಅವನಿಗೆ ತನ್ನ ಒಟ್ಟು ಅಪಾಯ ಕಾಣಲ್ಲ, ಅಷ್ಟು ಅವನು ಇನ್ನೊಂದು ಪೊಸಿಷನ್ ತಗೊಳ್ಳೋ ಸಾಧ್ಯತೆ ಜಾಸ್ತಿ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ವಾರಕ್ಕೊಮ್ಮೆ ಎಲ್ಲಾ ಟ್ರೇಡಿಂಗ್ ಅಕೌಂಟ್ಗಳ ಪೊಸಿಷನ್ ಒಂದೇ ಒಂದು ಪೇಪರ್ ಮೇಲೆ ಒಟ್ಟು ಮೊತ್ತವಾಗಿ ಬರೆಯಿರಿ. ಈ ಒಂದು ಅಭ್ಯಾಸ ಮಾತ್ರ ಈ ಫ್ರಾಗ್ಮೆಂಟೇಷನ್ ಟ್ರ್ಯಾಪ್ ಅನ್ನ ಮುರಿಯತ್ತೆ. ಇಷ್ಟೊತ್ತಿಗೆ ಈ ವಿಡಿಯೋದ 1ನೇ ಭಾಗ ಮುಗಿದಿದೆ. ಇಲ್ಲಿ 1 ನಿಮಿಷ ನಿಲ್ಲಿಸಿ ನಿಮ್ಮ ಫೋನ್ ಪಕ್ಕಕ್ಕಿಟ್ಟು ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳಿಕೊಳ್ಳಿ. ನಿಮ್ಮ ಫೋನ್ ಒಳಗೆ ಎಷ್ಟು ಟ್ರೇಡಿಂಗ್ ಆಪ್ಗಳಿವೆ? ಕಳೆದ 3 ತಿಂಗಳಲ್ಲಿ ನೀವು ಎಷ್ಟು ಗಳಿಸಿದ್ದೀರಿ, ಎಷ್ಟು ಕಳ್ಕೊಂಡಿದ್ದೀರಿ ಅಂತ ಒಟ್ಟುಗೂಡಿಸಿ ನೋಡಿದ್ದೀರಾ? ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ಬರೀ ಮಾಹಿತಿ ಕೇಳಿದ್ರೆ ಸಾಲದು, ಅದನ್ನ ನಮ್ಮ ಸ್ವಂತ ಜೀವನಕ್ಕೆ ಜೋಡಿಸಿ ನೋಡದೇ ಇದ್ರೆ ಈ ವಿಡಿಯೋ ಮುಗಿದ 5 ನಿಮಿಷಕ್ಕೆ ನಾವು ಎಲ್ಲ ಮರೆತು ಬಿಡ್ತೀವಿ. ಈಗ ಮುಂದೆ ಹೋಗೋಣ. ಇನ್ನೂ 6 ಮುಖ್ಯ ಬಲೆಗಳು ಮತ್ತು ಈ ಎಲ್ಲದರಿಂದ ಹೊರಗೆ ಬರೋ ದಾರಿ ಬಾಕಿ ಇದೆ. ಟ್ರೇಡಿಂಗ್ ಆಪ್ಗಳು ಈಗ ಗೇಮಿಂಗ್ ಆಪ್ಗಳ ಹಾಗೆ ಡಿಸೈನ್ ಆಗ್ತಿವೆ. ಒಂದು ಟ್ರೇಡ್ ಲಾಭದಲ್ಲಿ ಇದ್ದಾಗ ಪೂರ್ತಿ ಸ್ಕ್ರೀನ್ ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಒಂದು ಸಣ್ಣ ಶಬ್ದ ಬರುತ್ತೆ, ಪಿ ಮತ್ತು ಎಲ್ ಸಂಖ್ಯೆ ಪದೇ ಪದೇ ಮಿನುಗುತ್ತೆ. ಕೆಲವು ಆಪ್ಗಳಲ್ಲಿ ಟ್ರೇಡಿಂಗ್ ಸ್ಟ್ರೀಕ್ ಅಂತ ತೋರಿಸ್ತಾರೆ, ಇಂದು ನಿಮ್ಮ 5ನೇ ಗೆಲುವು. ಇದೆಲ್ಲ ಆಕಸ್ಮಿಕ ಅಲ್ಲ, ಇದು ವೇರಿಯಬಲ್ ರಿವಾರ್ಡ್ ಅನ್ನೋ ಸೈಕಾಲಜಿ ಪ್ರಿನ್ಸಿಪಲ್ ಮೇಲೆ ನಿಂತಿದೆ. ಇದೇ ಪ್ರಿನ್ಸಿಪಲ್ ಕ್ಯಾಸಿನೋ, ಸ್ಲಾಟ್ ಮೆಷಿನ್ಗಳಲ್ಲಿ ಬಳಸ್ತಾರೆ. ಮುಂದಿನ ಟ್ರೇಡ್ ಗೆಲ್ತೀನೋ ಸೋಲ್ತೀನೋ ಅಂತ ಮೊದಲೇ ಗೊತ್ತಿಲ್ಲದೆ ಇದ್ರೆ ಮೆದುಳಿನ ಡೋಪಮೀನ್ ವ್ಯವಸ್ಥೆ ಜಾಸ್ತಿ ಆಕ್ಟಿವ್ ಆಗುತ್ತೆ. ಶಿವಮೊಗ್ಗದ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಗಣೇಶ್ ಹೇಳಿದ ಮಾತು, ಲಾಭ ಬಂದಾಗ ಸಿಗೋ ಫೀಲಿಂಗ್ ಪ್ರಿಯತಮೆ ಮೆಸೇಜ್ಗೆ ರಿಪ್ಲೈ ಕೊಟ್ಟಾಗ ಸಿಗೋ ಫೀಲಿಂಗ್ಗಿಂತ ಜಾಸ್ತಿ ಇತ್ತು. ಗಣೇಶ್ ದಿನಕ್ಕೆ 20 ಸಲ ಆಪ್ ತೆಗೀತಿದ್ದ. ಪ್ರತಿ ಸಲ ಬರೀ ಚೆಕ್ ಮಾಡೋಕೆ ಅಲ್ಲ, ಒಂದು ಹೊಸ ಟ್ರೇಡ್ ಹಾಕೋಕೆ. ಆ ಗೆಲುವಿನ ಸಣ್ಣ ಎನಿಮೇಷನ್ ಅನ್ನ ಮತ್ತೆ ಮತ್ತೆ ಪಡಿಬೇಕು ಅನ್ನೋ ಆಸೆ ಅವನ ಪ್ರಮುಖ ಪ್ರೇರಣೆ ಆಗ್ಬಿಟ್ಟಿತ್ತು, ಲಾಭ ಗಳಿಸೋದಲ್ಲ. ಈ ಗ್ಯಾಮಿಫಿಕೇಶನ್ ಸಂಪೂರ್ಣ ಕಾನೂನುಬದ್ಧ ಮಾರ್ಕೆಟಿಂಗ್ ತಂತ್ರ. ಯೂಸರ್ ಎಂಗೇಜ್ಮೆಂಟ್ ಹೆಚ್ಚಿಸೋಕೆ ಪ್ರಪಂಚದ ಎಲ್ಲಾ ದೊಡ್ಡ ಟ್ರೇಡಿಂಗ್ ಆಪ್ಗಳು ಇದನ್ನ ಬಳಸ್ತಾವೆ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದೇ ದಾರಿ. ಆಪ್ನ ಎಲ್ಲ ಸೌಂಡ್, ಎಲ್ಲ ಕಲರ್ ಅನಿಮೇಷನ್, ಎಲ್ಲ ಪುಷ್ ನೋಟಿಫಿಕೇಶನ್ ಆಫ್ ಮಾಡಿ. ಒಂದೇ ಸಣ್ಣ ಸೆಟ್ಟಿಂಗ್ ಬದಲಾವಣೆ ಡೋಪಮೀನ್ ಲೂಪ್ ಅನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಒಬ್ಬ ವ್ಯಕ್ತಿ ಒಂದು ಸ್ಟಾಕ್ 500 ರೂಪಾಯಿಗೆ ಖರೀದಿಸಿದ, 2 ರೂಪಾಯಿಗೆ ಖರೀದಿಸಿದ. 2 ವಾರದ ನಂತರ ಬೆಲೆ 420ಕ್ಕೆ ಇಳಿಯಿತು. ಈಗ ಅವನ ಮೆದುಳಿಗೆ 2 ದಾರಿ ಕಾಣುತ್ತೆ. 1, ನಷ್ಟ ಒಪ್ಪಿಕೊಂಡು ಮಾರೋದು. 2, ಇನ್ನಷ್ಟು ಖರೀದಿಸಿ ಸರಾಸರಿ ಬದಿಸಿ ಸರಾಸರಿ ಬೆಲೆ ಕಡಿಮೆ ಮಾಡೋದು. ಇದನ್ನ ಆವರೇಜಿಂಗ್ ಡೌನ್ ಅಂತಾರೆ. ಬಹುತೇಕ ಜನ 2ನೇ ದಾರಿ ಆಯ್ಕೆ ಮಾಡ್ತಾರೆ, ಯಾಕಂದ್ರೆ 1ನೇ ದಾರಿ ಅಂದ್ರೆ ನಾನು ತಪ್ಪು ಮಾಡಿದೆ ಅಂತ ಒಪ್ಪಿಕೊಳ್ಳೋದು. ಇದೇ ಸಂಕ್ ಕಾಸ್ಟ್ ಫ್ಯಾಲಸಿ. ಈಗಾಗಲೇ ಖರ್ಚಾದ ದುಡ್ಡು ಇವತ್ತಿನ ನಿರ್ಧಾರದ ಮೇಲೆ ಪ್ರಭಾವ ಬೀರಬಾರದು, ಆದ್ರೆ ಅದು ಬೀರುತ್ತೆ. ಬೀದರಿನ ಒಬ್ಬ ಸ್ಮಾಲ್ ಬಿಸ್ನೆಸ್ ಓನರ್ ಅಶ್ವಿನಿ ಒಂದು ಪವರ್ ಸೆಕ್ಟರ್ ಸ್ಟಾಕ್ 80 ರೂಪಾಯಿಗೆ 1 ಲಕ್ಷ ಹಣಕ್ಕೆ ಖರೀದಿಸಿದ್ರು. ಬೆಲೆ 60ಕ್ಕೆ ಇಳಿದಾಗ ಇನ್ನಷ್ಟು ಖರೀದಿಸಿ ಸರಾಸರಿ 70ಕ್ಕೆ ತಂದರು. ಬೆಲೆ 45ಕ್ಕೆ ಇಳಿದಾಗ ಮತ್ತೆ ಖರೀದಿಸಿ ಸರಾಸರಿ 58ಕ್ಕೆ ತಂದರು. ಈ ಚಕ್ರ 4 ಸಲ ಪುನರಾವರ್ತನೆ ಆಯಿತು. ಕೊನೆಗೆ ಸ್ಟಾಕ್ 28 ರೂಪಾಯಿಗೆ ಬಂತು.
ಅವರ ಒಟ್ಟು ಹೂಡಿಕೆ 3 ಲಕ್ಷ ದಾಟಿತು. ಎಲ್ಲ ಒಂದೇ ಕಂಪನಿ ಮೇಲೆ. ಇಷ್ಟೊಂದು ಹಾಕಿದ್ದೀನಿ, ಈಗ ಬಿಟ್ರೆ ಎಲ್ಲ ವೇಸ್ಟ್ ಅಂತ ಅವರ ಮೆದುಳು ಪದೇ ಪದೇ ಹೇಳ್ತಿತ್ತು. ಈ ಟ್ರ್ಯಾಪ್ ಅನ್ನ ಮುರಿಯೋಕೆ ಒಂದೇ ಪ್ರಶ್ನೆ ಸಾಕು. ಇವತ್ತು ನನ್ನ ಹತ್ರ ಈ ದುಡ್ಡು ನಗದಾಗಿ ಇದ್ದಿದ್ರೆ ಇವತ್ತಿನ ಬೆಲೆಗೆ ನಾನು ಈ ಸ್ಟಾಕ್ ಇಷ್ಟೇ ಮೊತ್ತಕ್ಕೆ ಮತ್ತೆ ಖರೀದಿಸ್ತಿದ್ನಾ? ಉತ್ತರ ಇಲ್ಲ. ಅಂದ್ರೆ ಈಗಾಗ್ಲೇ ಹಾಕಿದ ದುಡ್ಡು ಪ್ರಶ್ನೆಯೇ ಅಲ್ಲ. ಆ ದುಡ್ಡು ಈಗಾಗ್ಲೇ ಹೋಗಿಯಾಗಿದ್ದು ಈಗಾಗ್ಲೇ ಹೋಗಿಯಾಗಿದೆ. ಪ್ರಶ್ನೆ ಇರೋದು ಮುಂದಿನ ನಿರ್ಧಾರದ ಬಗ್ಗೆ ಮಾತ್ರ. ಕ್ರೆಡಿಟ್ ಕಾರ್ಡ್ನಲ್ಲಿ ಮಿನಿಮಮ್ ಡ್ಯೂ ಒಂದು ಟ್ರ್ಯಾಪ್ ಆದ ಹಾಗೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ನಲ್ಲಿ ಲಿವರೇಜ್ ಒಂದು ಅಂಥದೇ ಟ್ರ್ಯಾಪ್. 1 ಲಕ್ಷ ರೂಪಾಯಿ ಮೌಲ್ಯದ ಸ್ಟಾಕ್ ಪೊಸಿಷನ್ ತಗೊಳ್ಳಕ್ಕೆ ಪೂರ್ತಿ ಲಕ್ಷ ಬೇಡ, ಬರೀ 10-15 ಸಾವಿರ ಮಾರ್ಜಿನ್ ಕಟ್ಟಿದ್ರೆ ಸಾಕು. ಆಪ್ ಇದನ್ನ ಎಷ್ಟು ಸುಲಭ, ಸಣ್ಣ ದುಡ್ಡಿಗೆ ದೊಡ್ಡ ಪ್ರಾಫಿಟ್ ಅಂತ ತೋರಿಸುತ್ತೆ. ಆದ್ರೆ ಹೇಳದೇ ಇರೋ ಸತ್ಯ ಏನಂದ್ರೆ, ಸ್ಟಾಕ್ 2% ಎದುರು ದಿಕ್ಕಿಗೆ ಹೋದ್ರೂ ಸಾಕು, ನಿಮ್ಮ ಇಡೀ ಮಾರ್ಜಿನ್ ಖಾಲಿಯಾಗಿ ಒಂದು ಮಾರ್ಜಿನ್ ಕಾಲ್ ಬರುತ್ತೆ. ಇನ್ನಷ್ಟು ದುಡ್ಡು ಕಟ್ಟಿ, ಇಲ್ಲ ಅಂದ್ರೆ ಬ್ರೋಕರ್ ನಿಮ್ಮ ಪೊಸಿಷನ್ ಆಟೋಮ್ಯಾಟಿಕ್ ಆಗಿ ಮುಚ್ಚಿಬಿಡ್ತಾರೆ, ನಷ್ಟ ಸಮೇತ. ಕಲಬುರಗಿಯ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ರಮೇಶ್ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ನಲ್ಲಿ 8 ಪಟ್ಟು ಲಿವರೇಜ್ ಬಳಸಿ 40,000 ರೂಪಾಯಿ ಮಾರ್ಜಿನ್ ಇಟ್ಟು 3.5 ಲಕ್ಷ ಮೌಲ್ಯದ ಪೊಸಿಷನ್ ತಗೊಂಡಿದ್ರು. ಮಾರುಕಟ್ಟೆ ಒಂದೇ ಗಂಟೆಯಲ್ಲಿ 1.5% ಇಳಿದಾಗ ಮಾರ್ಜಿನ್ ಪೂರ್ತಿ ಖಾಲಿಯಾಯಿತು. ಬ್ರೋಕರ್ ಆಟೋಮ್ಯಾಟಿಕ್ ಸ್ಕ್ವೇರ್ ಆಫ್ ಮಾಡಿದ್ರು. 40,000 ಒಂದೇ ಗಂಟೆಯಲ್ಲಿ ಶೂನ್ಯ ಆಗಿತ್ತು. ರಮೇಶ್ಗೆ ಈ ಎಚ್ಚರಿಕೆ ಆಪ್ ಎಲ್ಲೂ ದೊಡ್ಡ ಫಾಂಟ್ನಲ್ಲಿ ಮೊದಲೇ ತೋರಿಸಿರ್ಲಿಲ್ಲ. 8x ಲಿವರೇಜ್ ಲಭ್ಯ ಅನ್ನೋ ಸಾಲು ಮಾತ್ರ ದೊಡ್ಡದಾಗಿ ಆಕರ್ಷಕವಾಗಿ ಕಾಣ್ತಿತ್ತು. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದೇ ನಿಯಮ ಇಟ್ಕೊಳ್ಳಿ. ಲಿವರೇಜ್ ಬಳಸಿ ಪೊಸಿಷನ್ ತಗೊಳ್ಳುವ ಮುಂಚೆ ಮಾರ್ಜಿನ್ ಮೊತ್ತ ಅಲ್ಲ, ಪೂರ್ತಿ ಪೊಸಿಷನ್ ಮೌಲ್ಯ ನೋಡಿ. ಇಡೀ 3.5 ಲಕ್ಷ ಒಂದೇ ಸಲ ಕಳ್ಕೊಳ್ಳೋಕೆ ನಾನು ರೆಡಿ ಇದ್ದೀನ? ಇಡೀ 3.5 ಲಕ್ಷ ಒಂದೇ ಸಲ ಕಳ್ಕೊಳ್ಳೋಕೆ ನಾನು ರೆಡಿ ಇದ್ದೀನಾ ಅಂತ ಕೇಳ್ಕೊಳ್ಳಿ. 40,000 ಕಳ್ಕೊಳ್ಳೋಕೆ ರೆಡಿ ಇದ್ದೀನಾ ಅಂತ ಅಲ್ಲ. ಆಪ್ಷನ್ ಚೈನ್ ಸ್ಕ್ರೀನ್ ತೆಗೆದಾಗ ಡಜನ್ ದಟ್ಲೆ ಸ್ಟ್ರೈಕ್ ಪ್ರೈಸ್ಗಳು ಒಟ್ಟಿಗೆ ಕಾಣುತ್ತೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಪ್ರೀಮಿಯಂ. ಈ ಜೋಡಣೆನೇ ಒಂದು ಮನಶಾಸ್ತ್ರೀಯ ಆಟ. ಒಂದು ದೂರದ ಅಗ್ಗದ ಸ್ಟ್ರೈಕ್ ಪ್ರೀಮಿಯಂ 5 ರೂಪಾಯಿ ಅಂತ ತೋರಿಸಿದಾಗ ಪಕ್ಕದಲ್ಲಿ ಇರೋ 30 ರೂಪಾಯಿ ಸ್ಟ್ರೈಕ್ ಕೂಡ ಅಗ್ಗ ಅಂತ ಅನ್ಸೋಕೆ ಶುರುವಾಗುತ್ತೆ. ಇದಕ್ಕೆ ಆಂಕರಿಂಗ್ ಅಂತ ಹೆಸರು. ಮೊದಲು ಕಂಡ ಸಂಖ್ಯೆಯೇ ಮುಂದಿನ ಸಂಖ್ಯೆಗಳಿಗೆ ಒಂದು ಆಂಕರ್ ಆಗಿ ಕೆಲಸ ಮಾಡುತ್ತೆ. ಕೋಲಾರದ ಒಬ್ಬ ಟೀಚರ್ ಸುಮಾ ಒಮ್ಮೆ ಒಂದು ಲಾಟ್ ಆಪ್ಷನ್ ಖರೀದಿಸೋಕೆ ಹೋದ್ರು. 5 ರೂಪಾಯಿ ಪ್ರೀಮಿಯಂ ಇರೋ ಒಂದು ಔಟ್ ಆಫ್ ದ ಮನಿ ಸ್ಟ್ರೈಕ್ ಮೊದಲು ಕಣ್ಣಿಗೆ ಬಿತ್ತು. ಬರೀ 5 ರೂಪಾಯಿ, ಎಷ್ಟು ಅಗ್ಗ ಅಂತ ಅನ್ಸಿತು. ಆದ್ರೆ ಆ ಆಪ್ಷನ್ ಗೆಲ್ಲೋ ಸಾಧ್ಯತೆ ತೀರಾ ಕಡಿಮೆ ಇತ್ತು. ಒಂದು ಲಾಟರಿ ಟಿಕೆಟ್ನಷ್ಟೇ ಅನಿಶ್ಚಿತ. ಆಪ್ ಪಕ್ಕದಲ್ಲಿ ಆಟ್ ದ ಮನಿ ಸ್ಟ್ರೈಕ್ ಅನ್ನ ಪಾಪ್ಯುಲರ್ ಅಂತ ಹೈಲೈಟ್ ಮಾಡಿತು. ಬೆಲೆ 35 ರೂಪಾಯಿ. ಸುಮಾ ಅವರ ಮೆದುಳು ಈಗ 5ರಿಂದ 35ಕ್ಕೆ ಹೋಲಿಕೆ ಮಾಡಿ 35 ಕೂಡ ಪರವಾಗಿಲ್ಲ, ಇದೇ ಸ್ಮಾರ್ಟ್ ಚಾಯ್ಸ್ ಅಂತ ನಂಬಿ ಖರೀದಿಸಿದ್ರು. ಆ ಟ್ರೇಡ್ ನನ್ನಲ್ಲಿ ಒಂದೇ ದಿನದಲ್ಲಿ 60% ಪ್ರೀಮಿಯಂ ಕರಗಿ ಹೋಗಿತ್ತು. ಟೈಮ್ ಡಿಕೆ ಅನ್ನೋ ಕಾರಣಕ್ಕೆ ಇದು ಆಪ್ ಎಲ್ಲೂ ಎದ್ದು ಕಾಣುವ ಹಾಗೆ ವಿವರಿಸಿರ್ಲಿಲ್ಲ. ಈ ಆಂಕರಿಂಗ್ ಟ್ರ್ಯಾಪ್ ಮುರಿಯೋಕೆ ಒಂದೇ ದಾರಿ. ಆಪ್ಷನ್ ಚೈನ್ ತೆರೆಯುವ ಮುಂಚೆ ನಿಮ್ಮ ಗರಿಷ್ಠ ನಷ್ಟ ಮತ್ತು ಗರಿಷ್ಠ ಟ್ರೇಡ್ ಮೊತ್ತ ಒಂದು ಕಾಗದದ ಮೇಲೆ ಬರೆದಿಟ್ಟುಕೊಳ್ಳಿ. ಆ ಸಂಖ್ಯೆನೇ ನಿಮ್ಮ ಆಂಕರ್ ಆಗಿರ್ಲಿ. ಸ್ಕ್ರೀನ್ ಮೇಲೆ ಮೊದಲು ಕಂಡ ಪ್ರೀಮಿಯಂ ಅಲ್ಲ. ಈಗ ನಾವು ಬೆಳಕಿನ ಕಡೆಗೆ ಬರೋಣ. ರಾಯಚೂರಿನಲ್ಲಿ ಒಬ್ಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಕ್ಷಕರಿದ್ದಾರೆ. ಸಂಬಳ ಅಷ್ಟೇನು ದೊಡ್ಡದಲ್ಲ. ಇವರು ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ. ಆದರೆ ಇವರ ಆರ್ಥಿಕ ಶಿಸ್ತು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವರು ಎಂದೂ ಒಂದೇ ಟ್ರೇಡ್ಗೆ ತಮ್ಮ ಒಟ್ಟು ಕ್ಯಾಪಿಟಲ್ನ 2%ಕ್ಕಿಂತ ಜಾಸ್ತಿ ಹಾಕಲ್ಲ. ಇವರು ಎಂದೂ ಆವರೇಜಿಂಗ್ ಡೌನ್ ಮಾಡಲ್ಲ. ಪ್ರತಿ ಟ್ರೇಡ್ ಶುರುವಿನಲ್ಲೇ ಒಂದು ಸ್ಟಾಪ್ ಲಾಸ್ ಇಟ್ಬಿಡ್ತಾರೆ. ಆಮೇಲೆ ಎಂದೂ ಮಧ್ಯದಲ್ಲಿ ಬದಲಾಯಿಸಲ್ಲ. ಒಮ್ಮೆ ಯಾರೋ ಕೇಳಿದ್ರಂತೆ, ಇಷ್ಟೊಂದು ಲಿವರೇಜ್ ಆಫರ್ ಇದ್ರೂ ಯಾಕೆ ಫುಲ್ ಬಳಸಲ್ಲ? ಅವರ ಉತ್ತರ ಸರಳ ಆಗಿತ್ತು. ಲಿವರೇಜ್ ಅನ್ನೋದು ಸಾಲ, ಬೇರೆ ಹೆಸರಿನಲ್ಲಿರೋ ಸಾಲ. ಒಂದು ಆಪ್ ಎಷ್ಟೇ ಸುಲಭ ಮಾಡಿ ಕೊಟ್ರೂ ನಾನ್ ಎಷ್ಟು ಕಳ್ಕೊಳ್ಳಬಹುದು ಅನ್ನೋ ಲೆಕ್ಕ ನಾನೇ ಮೊದಲೇ ಮಾಡ್ಕೋಬೇಕು. ಇವರ ಪ್ರಿನ್ಸಿಪಲ್ ಒಂದೇ ವಾಕ್ಯದಲ್ಲಿ ಹೇಳ್ಬಹುದು: ಪ್ರತಿ ಟ್ರೇಡ್ ಒಂದು ಪೂರ್ತಿ ನಿರ್ಧಾರ ಆಗಿರಬೇಕು, ಒಂದು ಭಾವನಾತ್ಮಕ ಪ್ರತಿಕ್ರಿಯೆ ಆಗಬಾರದು. ಇದನ್ನ ಪ್ರಾಕ್ಟಿಕಲ್ ಆಗಿ ಬಳಸೋಕೆ ಇವರು 3 ಸರಳ ನಿಯಮ ಪಾಲಿಸ್ತಾರೆ. ಮೊದಲನೇದು 2% ರೂಲ್. ಒಂದೇ ಟ್ರೇಡ್ಗೆ ಒಟ್ಟು ಕ್ಯಾಪಿಟಲ್ನ 2%ಕ್ಕಿಂತ ಜಾಸ್ತಿ ಎಂದೂ ಹಾಕಲ್ಲ. ಒಂದು ಟ್ರೇಡ್ ಸೋತ್ರೂ ಮುಂದಿನ 49 ಟ್ರೇಡ್ಗೆ ಸಾಕಷ್ಟು ಕ್ಯಾಪಿಟಲ್ ಇರುತ್ತೆ. ಎರಡನೇದು ಎಕ್ಸಿಟ್ ಫಸ್ಟ್ ರೂಲ್. ಟ್ರೇಡ್ ಶುರು ಮಾಡುವ ಮುಂಚೆನೆ ಎಷ್ಟು ನಷ್ಟ ಆದ್ರೆ ಹೊರಗೆ ಬರ್ತೀನಿ ಅಂತ ಬರ್ದಿಡ್ತಾರೆ. ಟ್ರೇಡ್ ಮಧ್ಯದಲ್ಲಿ ಆ ಸಂಖ್ಯೆ ಎಂದೂ ಬದಲಾಯಿಸಲ್ಲ. ಮೂರನೇದು ವಾರಾಂತ್ಯದ ಆಡಿಟ್. ಪ್ರತಿ ಶನಿವಾರ ಎಲ್ಲಾ ಟ್ರೇಡಿಂಗ್ ಸ್ಟೇಟ್ಮೆಂಟ್ ಒಟ್ಟುಗೂಡಿಸಿ ವಾರದ ಒಟ್ಟು ಲಾಭ ನಷ್ಟ ಬರ್ದಿರ್ತಾರೆ. 3 ವಾರ ಸತತವಾಗಿ ನಷ್ಟ ಬಂದ್ರೆ 1 ತಿಂಗಳು ಪೂರ್ತಿ ಟ್ರೇಡಿಂಗ್ ನಿಲ್ಲಿಸ್ತಾರೆ. ಗಡಿಯಾರ ನಿಮ್ಮ ಮೇಲೆ ಆಡೋ ಆಟ. ಎಕ್ಸ್ಪೈರಿ ದಿನ ಬಂತು ಅಂದ್ರೆ ಟ್ರೇಡಿಂಗ್ ಆಪ್ಗಳಲ್ಲಿ ಒಂದು ವಿಶೇಷ ಶಕ್ತಿ ಆವರಿಸುತ್ತೆ.
ಎಕ್ಸ್ಪೈರಿ ಟುಡೇ ಅನ್ನೋ ಬ್ಯಾಡ್ಜ್, ಪ್ರೀಮಿಯಂ ಒಂದೇ ಗಂಟೆಯಲ್ಲಿ 200% ಜಾಸ್ತಿ ಆಗೋ ಚಾರ್ಟ್ಗಳು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇಂದೇ ಕೊನೆ ಅವಕಾಶ ಅನ್ನೋ ಮೆಸೇಜ್ಗಳು, ಇವೆಲ್ಲ ಒಟ್ಟಿಗೆ ಸೇರಿ ಮೆದುಳಿನ ಒಳಗೆ ಒಂದು ಆತುರದ ಭಾವನೆ ಸೃಷ್ಟಿಸುತ್ತವೆ. ಇದಕ್ಕೆ ಸೈಕಾಲಜಿಯಲ್ಲಿ ಸ್ಕೇರ್ಸಿಟಿ ಪ್ರಿನ್ಸಿಪಲ್ ಅಂತ ಹೆಸರು. ಸಮಯ ಸೀಮಿತ ಅಂತ ಅನ್ಸಿದ ತಕ್ಷಣ ಆ ಅವಕಾಶದ ಮೌಲ್ಯ ಮೆದುಳಿಗೆ ಜಾಸ್ತಿ ಅನ್ಸುತ್ತೆ. ಯೋಚನೆ ಮಾಡೋ ಸಮಯನೇ ಸಿಗಲ್ಲ ಅಂತ ಒತ್ತಡ ಬರುತ್ತೆ. ಹಾವೇರಿಯ ಒಬ್ಬ ಹಾರ್ಡ್ವೇರ್ ಶಾಪ್ ಮಾಲೀಕ ನಟರಾಜ್ ಒಂದು ಗುರುವಾರ ಎಕ್ಸ್ಪೈರಿ ಡೇ ಮಧ್ಯಾಹ್ನ ಆಪ್ ತೆಗೆದ್ರು. ಮೊದಲು ಬರೀ ನೋಡೋ ಉದ್ದೇಶ ಇತ್ತು. ಆದ್ರೆ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ 3 ಗಂಟೆ 15 ನಿಮಿಷಕ್ಕೆ ಮುಂಚೆ ಎಂಟ್ರಿ ತಗೊಳ್ಳಿ, ಟಾರ್ಗೆಟ್ 3 ಗಂಟೆ 25 ನಿಮಿಷ ಅಂತ ಮೆಸೇಜ್ ಬಂತು. ಗಡಿಯಾರ 3 ಗಂಟೆ 12 ನಿಮಿಷ ತೋರಿಸ್ತಿತ್ತು. ಆ 3 ನಿಮಿಷದ ಒತ್ತಡದಲ್ಲಿ ನಟರಾಜ್ ಯೋಚಿಸದೆ 25,000 ರೂಪಾಯಿ ಒಂದೇ ಆಪ್ಷನ್ ಮೇಲೆ ಹಾಕಿದ್ರು. 3 ಗಂಟೆ 25 ನಿಮಿಷದ ಒಳಗೆ ಮಾರುಕಟ್ಟೆ ಎದುರು ದಿಕ್ಕಿಗೆ ಹೋಗಿ ಇಡೀ 25,000 ಸೊನ್ನೆ ಆಗಿತ್ತು. ಇನ್ನೊಂದು ಆಳವಾದ ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ಟ್ರ್ಯಾಪ್ ಇದೆ: ಬ್ರೋಕರೇಜ್ ಮತ್ತು ಇತರ ಶುಲ್ಕಗಳ ಲೆಕ್ಕ. ಪ್ರತಿ ಆಪ್ ಹೇಳುತ್ತೆ 0 ಬ್ರೋಕರೇಜ್ ಇಂಟ್ರಡೇ. ಆದ್ರೆ ಈ ಒಂದು ಸಾಲಿನ ಹಿಂದೆ STT, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜ್, GST, ಸೆಬಿ ಶುಲ್ಕ, ಸ್ಟ್ಯಾಂಪ್ ಡ್ಯೂಟಿ, ಈ ಎಲ್ಲ ಸಣ್ಣ ಸಣ್ಣ ಶುಲ್ಕಗಳು ಪ್ರತಿ ಟ್ರೇಡ್ಗೆ ಕಡಿತ ಆಗ್ತಾ ಇರುತ್ತೆ. ಒಂದೊಂದೇ ಟ್ರೇಡ್ಗೆ ಇದು ಚಿಕ್ಕದಾಗಿ ಕಾಣುತ್ತೆ, ಆದ್ರೆ ದಿನಕ್ಕೆ 10 ಸಲ ಟ್ರೇಡ್ ಮಾಡೋ ಒಬ್ಬ ವ್ಯಕ್ತಿಗೆ ಇದು ತಿಂಗಳಿಗೆ ಸಾವಿರಾರು ರೂಪಾಯಿ ಆಗ್ಬಿಡುತ್ತೆ. ಲಾಭ ಬಂದ್ರು ಬರದೇ ಇದ್ರು. ಎಷ್ಟೋ ಸಲ ಒಬ್ಬ ಟ್ರೇಡರ್ ತನ್ನ ಟ್ರೇಡ್ಗಳ P ಮತ್ತು L ಮಾತ್ರ ನೋಡ್ತಾನೆ. ಈ ಶುಲ್ಕಗಳ ಒಟ್ಟು ಮೊತ್ತ ಪ್ರತ್ಯೇಕವಾಗಿ ಎಂದೂ ಲೆಕ್ಕ ಹಾಕಲ್ಲ. ವಿಜಯಪುರದ ಒಬ್ಬ ಫಾರ್ಮಸಿ ಮಾಲೀಕ 1 ವರ್ಷದ ಕೊನೆಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಬಳಿ ಟ್ಯಾಕ್ಸ್ ಫೈಲಿಂಗ್ಗೆ ಹೋದಾಗ ಗೊತ್ತಾಗಿದ್ದು, ಅವರ ಒಟ್ಟು ಟ್ರೇಡಿಂಗ್ ಲಾಭ ಸ್ವಲ್ಪ ಪಾಸಿಟಿವ್ ಇತ್ತು, ಆದರೆ ಶುಲ್ಕಗಳು ಮತ್ತು ತೆರಿಗೆ ಸೇರಿಸಿದ ಮೇಲೆ ಅವರ ನಿಜ ಫಲಿತಾಂಶ ಋಣಾತ್ಮಕ ಆಗಿತ್ತು. 0 ಬ್ರೋಕರೇಜ್ ಅನ್ನೋ ಮಾತು ಬರೀ ಒಂದು ಶುಲ್ಕದ ಮೇಲೆ ಅಷ್ಟೇ 0. ಉಳಿದ ಎಲ್ಲ ಶುಲ್ಕಗಳು ಚಾಲ್ತಿಯಲ್ಲೇ ಇರುತ್ತವೆ. ಇದನ್ನು ಮುರಿಯೋಕೆ ಒಂದೇ ಅಭ್ಯಾಸ: ತಿಂಗಳ ಕೊನೆಗೆ ಆಪ್ ತೋರಿಸೋ P ಮತ್ತು L ಸಂಖ್ಯೆ ನಂಬೇಡಿ. ಆ ತಿಂಗಳ ಕಾಂಟ್ರಾಕ್ಟ್ ನೋಟ್ ಅಥವಾ ಟ್ಯಾಕ್ಸ್ P ಮತ್ತು L ರಿಪೋರ್ಟ್ ಡೌನ್ಲೋಡ್ ಮಾಡಿ. ಅದರಲ್ಲಿರೋ ಒಟ್ಟು ಶುಲ್ಕಗಳ ಸಾಲು ಪ್ರತ್ಯೇಕವಾಗಿ ನೋಡಿ. ಇದೇ ನಿಮ್ಮ ನಿಜ ವೆಚ್ಚ. ಈ 9 ಬಲೆಗಳು ಒಂದು ಸಾಮಾನ್ಯ ದಾರದಲ್ಲಿ ಕಟ್ಟಿಕೊಂಡಿವೆ. ಪ್ರತಿಯೊಂದು ಸಂಪೂರ್ಣ ಕಾನೂನುಬದ್ಧ, ಪ್ರತಿಯೊಂದು ನಿಮ್ಮ ಒಪ್ಪಿಗೆ ಮೇಲೆ ನಿಂತಿದೆ ಮತ್ತು ಪ್ರತಿಯೊಂದು ಮಾನವ ಮೆದುಳಿನ ಒಂದು ಶಾಶ್ವತ ದೌರ್ಬಲ್ಯ ಬಳಸಿಕೊಂಡು ಡಿಸೈನ್ ಆಗಿದೆ. ಈ ವಿಡಿಯೋ ನೋಡಿದ ಮೇಲೆ ಒಂದೇ ಒಂದು ಕೆಲಸ ಮಾಡಿ: ಇವತ್ತೇ ನಿಮ್ಮ ಎಲ್ಲಾ ಟ್ರೇಡಿಂಗ್ ಆಪ್ಗಳ ಒಟ್ಟು ಪೊಸಿಷನ್, ಒಟ್ಟು ಶುಲ್ಕ, ಒಟ್ಟು ಲಾಭ ನಷ್ಟ ಒಂದೇ ಪೇಪರ್ ಮೇಲೆ ಬರೆದು ನೋಡಿ. ಸಂಖ್ಯೆ ನಿಮಗೆ ಶಾಕ್ ಕೊಟ್ರೂ ಆ ಶಾಕ್ ಒಂದು ಒಳ್ಳೆಯ ಸೂಚನೆ. ಅಂದ್ರೆ ನಿಮ್ಮ ಮೆದುಳಿನ ಎಚ್ಚರಿಕೆ ವ್ಯವಸ್ಥೆ ಮತ್ತೆ ಕೆಲಸ ಮಾಡಕ್ಕೆ ಶುರು ಮಾಡಿದೆ ಅಂತ. ಮಾರುಕಟ್ಟೆ ನಿಮ್ಮ ಶತ್ರುವಲ್ಲ, ಆದ್ರೆ ಆಪ್ನದ ಡಿಸೈನ್, ಅದರ ಬಣ್ಣ, ಅದರ ಶಬ್ದ, ಅದರ ಗಡಿಯಾರ್ ಇವೆಲ್ಲ ನಿಮ್ಮ ಪರವಾಗಿ ಇಲ್ಲ, ಅವರ ಆದಾಯದ ಪರವಾಗಿ ಇವೆ ಅನ್ನೋದು ಗೊತ್ತಿದ್ರೆ ಸಾಕು. ಗೊತ್ತಿರೋ ಆಟ ಸೋಲ್ಸೋಕೆ ಸುಲಭ.